ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕ್ರಿಯೇಟಿವ್ ಹಬ್. ಇಂದಿನ ವಿಶೇಷ ಮಸಾಲ ವಡ. ಯಾವ ಮಸಾಲ ವಡೆ ಅಂತ ಯೋಚಿಸ್ತಿದ್ದೀರಾ? ನೋಡಿ, ಇಲ್ಲಿ ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ತಾನೇ. ಇದೇ ಕಣ್ರಿ, ನಾವು ಅಲಸಂದೆ ಬೇಳೆಯನ್ನು ಬಳಸ್ಕೊಂಡು ಗರಿ ಆಗಿರುವಂತಹ ವಡವನ್ನು ತಯಾರು ಮಾಡಿದ್ದೇವೆ. ನೀವು ಕೂಡ ವಿಡಿಯೋ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ನಮ್ಮ ವಿಡಿಯೋಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಈ ವಡ ಮಾಡೋದಕ್ಕೆ ನಿಮ್ಗೆ ಅಲಸಂದಿ ಬ್ಯಾಳಿನ ಬೇಕಂತೇನಿಲ್ರಿ. ಅಲಸಂದಿ ಇದ್ರೂ ಟೇಸ್ಟ್ ಭಾಳ ಮಸ್ತ್ ಕೊಡ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು 1 ಲೋಟ ಅಲಸಂದಿ ಬ್ಯಾಳಿಗೆ ಅರ್ಧ ಲೋಟ ಉದ್ದಿನ ಬ್ಯಾಳಿ ಹಾಕೀನಿ. ಹಂಗೆ 2 ಟೇಬಲ್ ಸ್ಪೂನಷ್ಟು ಕಡ್ಲಿ ಬ್ಯಾಳಿ ಸೇರಿಸೇನ್ರಿ. ಒಂದು ಸ್ಪೂನಷ್ಟು ಅಕ್ಕಿನ ಹಾಕಿ ಒಂದು 8ರಿಂದ 10 ಅವರ್ ನೆನೆಯಾಕ ಬಿಟ್ಟಿದ್ನಿ. ಚಂದಾಗ ನೆನಿಬೇಕ್ರಿ. ಅವು ನೀವು ಎಷ್ಟು ನೆನೆಸ್ತೀರಿ ಅಷ್ಟು ಚಂದ ನಿಮ್ಮ ವಡ ಬರ್ತಾವು ನೋಡ್ರಿ. ಬೇಕಾದ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಬ್ಯಾಳಿ ಬೆಳಗ್ಗಿಂದ ಸಂಜೆವರೆಗೂ ನೀರಿನಾಗಿದ್ದು ನೆನ್ಕೊಂಡು ಹೋಗಿದ್ದವು ನೋಡ್ರಿ. ಅವನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳಕತ್ತೇನೆ ನೋಡ್ರಿ. ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಹಾಕಾಕತ್ತೇನ್ರಿ. ಹಂಗೆ ಒಂದು 2-3 ಕರಿಬೇವನ್ನು ಹಾಕ್ತೇನ್ರಿ. 5ರಿಂದ 6 ಮೆಣಸಿನ್ಕಾಯಿನ ಹಾಕಿ ನೋಡ್ರಿ, ಈ ಥರ ರೆಡಿ ಮಾಡ್ಕೋಬೇಕ್ರಿ ವಡ ಹಿಟ್ಟನ್ನು. ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ, ಜಾಸ್ತಿ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ರಿ. ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟ ಹಾಕ್ರಿ. ಜಾಸ್ತಿ ಹಾಕಿದ್ರೆ ಮತ್ತು ಉಪ್ಪು ಹಾಕೋ ನೋಡ್ರಿ ವಡಿ. ಸ್ವಲ್ಪ ಜೀರಿಗೆನ ಹಾಕೇನ್ರಿ ಘಮ ಅಂತ ಬರಲಿ ಅಂತ. ನೋಡ್ರಿ, ರೆಡಿ ಮಾಡ್ಕೊಂಡನಿ. ಹಿಂಗೆ ರೆಡಿ ಆಗೈತದ. ಇವಾಗೇನ್ರಿ, ಬಾಣಲಿ ಇಟ್ಟು ವಡ ಮಾಡಿ ಕರಿಯೋದೊಂದ ಬಾಕಿ ರೀ. ಅದಕ್ಕೆ ನೋಡ್ರಿ, ಬಾಣಲಿ ಇಟ್ಟು ಎಣ್ಣೆ ಹಾಕಾಕತ್ತನ್ರಿ. ಎಣ್ಣೆ ಕಾಯ್ಬೇಕಲ್ರಿ ಮತ್ತು. ಅದಕ್ಕೆ ನೋಡ್ರಿ ನಮ್ಮ ಹಿಟ್ಟು ಹೆಂಗೆ ರೆಡಿ ಆಗೈತಿ ಅಂತ. ಈ ಥರ ರೆಡಿ ಮಾಡ್ಕರಿ. ಜಾಸ್ತಿ ನೀರು ಹಾಕಿದ್ರೆ ಅಂದ್ರೆ ಆಳಕಾಗಿ ಹೋಗತ್ತೆ ನೋಡ್ರಿ, ಆಂಬ್ಲೆ ಆಗ್ಬಿಡ್ತೈತಿ, ಮತ್ತು ಮಾಡಕ್ಕೆ ಬರಲ್ಲ ನೋಡ್ರಿ. ಇಲ್ಲಿ ಕೈಯಾಗ ಹೆಂಗೆ ತಟ್ತಾನೆ ನೋಡ್ರಿ. ನಾನು ಒಂದು ಸ್ವಲ್ಪ ನೀರು ಹಚ್ಕೊಂಡು, ನಿಮ್ಗೆ ಎಷ್ಟು ಬೇಕು, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡಿರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡಿರಿ. ನನ್ನ ಕೈ ಎಷ್ಟು ದೊಡ್ಡದೈತಿ ಅಷ್ಟ ಮಾಡಾಕತ್ತನ್ರಿ. ಇಲ್ಲಿ ನೋಡ್ರಿ, ಅವನ್ನ ಮಾಡಿ ಎಣ್ಣೆ ಕಾದಿತ್ತು, ಎಣ್ಣೆ ಒಳಗೆ ಬಿಟ್ಟನ್ರಿ. ಏನು ನಮ್ಮ ವಡಿ ರೆಡಿ ಆಕತ್ತು, ನಿಮ್ಮ ಬಾಯ ನೀರು ಬರಾಕತ್ತು. ವಡ ಚಂದಾಗ ಫ್ರೈ ಆಗೋವರೆಗೂ ನಾವು ಒಂದು ಜೋಕ್ ಹೇಳ್ತಾನೆ, ಕೇಳ್ಕೊಂಡು ಬರ್ರಿ. ನೋಡ್ರಿ, ಒಂದು ಊರಾಗ ಭರತನಾಟ್ಯ ಕಲಾವಿದ ಇರ್ತಾನಂತ್ರಿ. ಅವ ಎಲ್ಲಿ ಹೋದ್ರು ಭರತನಾಟ್ಯ ಶೈಲಿ ಒಳಗೆ ಮಾತಾಡ್ತಿರ್ತಾನಂತ್ರಿ. ಅಂದ್ರೆ ಅವ್ನ ಮಾತಿನ ಶೈಲಿ ಹೆಂಗೆ ಇರ್ತತಿ ಅಂದ್ರೆ, ಊಟತ ಚಾತ ತಾತ ಚಾತ ಊಟತ ಈ ಥರ ಮಾತಾಡ್ತಿರ್ತಾನಂತ್ರಿ. ಅವ ಒಂದು ದಿವಸ ಹುಬ್ಳಿಯಿಂದ ಗದಗಿಗೆ ಹೋಗ್ಬೇಕಾಗಿರ್ತೈತಂತ್ರಿ. ಹೋಗ್ಬೇಕು ಅಂತ ಇನ್ನೇನ್ರಿ ಬಸ್ನ್ಯಾಗ ಹತ್ತಿ ಲಾಸ್ಟ್ ಸೀಟ್ ಒಳಗೆ ಕುಂತಿರ್ತಾನಂತ್ರಿ. ಇನ್ನೇನ್ರಿ ಬಸ್ ಸ್ಟಾರ್ಟ್ ಆಕತಿ, ಕಂಡಕ್ಟರ್ ಬರ್ತಾನ್ರಿ. ಬಂದು ಮಾತಾಡೋದನ್ನು ಕೇಳಿ ಇವಾಗ ಲಾಸ್ಟ್ ಕುಂತ ಭರತನಾಟ್ಯ ಕಲಾವಿದನ್ಗೆ ಖುಷಿಯಾಗಿ ಮೈ ರೋಮಾಂಚನ ಆಗ್ಬಿಡ್ತೈತ್ರಿ. ಯಾಕಂತ ಕೇಳ್ರಿ. ಯಾಕಂದ್ರೆ ಅವ ಕಂಡಕ್ಟರು ತಬಲಾ ಸಾತ್ನವ ಆಗಿರ್ತಾನಂತ್ರಿ. ತಬಲಾ ಶೈಲಿ ಒಳಗೆ ಅವ ಮಾತಾಡ್ತಿರ್ತಾನಂತ್ರಿ. ಅವನು ಹೆಂಗೆ ಕೇಳ್ತಿರ್ತಾನಂದ್ರಿ, ಕಂಡಕ್ಟರ್ ಮುಂದಿದ್ದವ್ರಿಗೆ ಟಿಕಿಟ ಎಲ್ಲಿಗೆ ಟಿಕಿಟ ಎಲ್ಲಿಗೆ ಟಿಕಿಟ ಅಂತ ಕೇಳ್ತಿರ್ತಾನಂತ್ರಿ. ಇವು ಖುಷಿಯಾಗಿ ಬರೋವರೆಗೂ ವೇಟ್ ಮಾಡ್ತಾನಂತ್ರಿ. ಇವ ಲಾಸ್ಟ್ ಸೀಟ್ನಾಗ ಕುಂತಾನಲ್ರಿ, ಅದಕ್ಕೆ ರೀ ಬರ್ತಾನಂತ್ರಿ. ಬಂದು ಕೇಳ್ತಾನಂತ್ರಿ. ಅವಂಗೇನು ಗೊತ್ತ್ರಿ, ಇವು ಭರತನಾಟ್ಯ ಕಲ್ತಾನ ಅಂತ. ಇವ ಟಿಕಿಟ ಎಲ್ಲಿಗೆ ಟಿಕಿಟ ಎಲ್ಲಿಗೆ ಟಿಕಿಟ ಅಂತ ಕೇಳ್ತಾನಂತ್ರಿ ಕಂಡಕ್ಟರ್. ಆವಾಗ ಅವನು ಭರತನಾಟ್ಯ ಕಲಾವಿದ ಇರ್ತಾನಲ್ರಿ, ಅವನು ಟಿಕಿಟ ತಾ ಗದಗಿನ ಟಿಕಿಟ ಪುಕಟ ಟಿಕಿಟ ತಾ ಅಂತ ಅಂದ್ಬಿಡ್ತಾರಂತ್ರಿ. ಆವಾಗ ಕಂಡಕ್ಟರ್ಗೆ ಸಿಟ್ಟು ಬಂದು ಕಣ್ಣು ಕೆಂಪಗ ಮಾಡಿಕೊಂಡು,
ನಾದಿಂದಿನ್ನ ನಾದಿಂದಿನ್ನ ನಿನ್ನನ್ನ ನಿನ್ನನ್ನ ತೆಲಿ ಕೆಟ್ಟತಾ ಗದಗಿನ ಟಿಕಿಟ ಪುಕಟ ಟಿಕಿಟ ಕೊಡಲಕ ನನಗ ತೆಲಿ ಕೆಟ್ಟತಾ ಅಂದ್ಬಿಡ್ತಾನಂತ್ರಿ. ಅವಾಗ ಅವಂಗ ಓ ಇವನು ತಬಲಾ ಸಾತ್ನವು ಭಾಳ ಸಿಟ್ನಾಗದಾನ ಅಂತ ಹೇಳಿ ಇಲ್ಲತಾ ರೊಕ್ಕ ತಗೊಂಡತ್ತಾ ಅಂತ ಹೇಳ್ತಾನಂತ್ರಿ. ನೋಡ್ರಿ ನಮ್ಮ ಜೋಕ್ ಹೆಂಗೈತ್ರಿ. ನಮ್ಮ ಮನೆ ಒಳಗೆ ವಡ ತಯಾರಾದು ರೀ. ನಿಮ್ಮ ಮನೆ ಒಳಗೂ ನೀವು ಕೂಡ ವಡ ತಯಾರು ಮಾಡಿಕೊಂಡು ಟೇಸ್ಟ್ ನೋಡ್ರಿ ಹೆಂಗಾಗೈತಿ ಅಂತ ಕಮೆಂಟ್ ಹಾಕ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಸ್ಟ್ ಮಾಡ್ತಾ ಇರಿ, ನಗ್ತಾ ಇರಿ. ಬಾಯ್ ಬಾಯ್.